ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳು ಕೇಳಿಬರ್ತಾ ಇದೆ. 2 ದಿನ 2 ಸ್ಫೋಟಕ ಆಡಿಯೋ. ಬಿಆರ್ ಪಾಟೀಲ್ ಬಳಿಕ ಮತ್ತೊಂದು ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ನಿನ್ನೆ ಬಿಆರ್ ಪಾಟೀಲ್ ಆಡಿರುವಂತಹ ಆಡಿಯೋ ವೈರಲ್ ಆಗಿತ್ತು. ಇವತ್ತು ಮತ್ತೊಂದು ಆಡಿಯೋ. ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟಷ್ಟೇ ಮನೆಯನ್ನ ನೀಡಲಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಆರೋಪಗಳು ಕೇಳಿಬರ್ತಾ ಇದೆ. ವಿಜಯಪುರದಲ್ಲಿ ಸ್ಫೋಟಕ ಆಡಿಯೋ ಈ ಒಂದು ಹಿನ್ನೆಲೆಯಲ್ಲಿ ವೈರಲ್ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಪಿಎಯಿಂದ ಸ್ಫೋಟಕ ಆಡಿಯೋ. ಕಾಂಗ್ರೆಸ್ ಶಾಸಕರ ಪಿಎ ಮಾತನಾಡಿರುವಂತಹ ಆಡಿಯೋ. ಈ ಆಡಿಯೋದಲ್ಲಿ ಸ್ಫೋಟಕ ವಿಚಾರಗಳು ಇದೆ. ಹಣವನ್ನು ನೀಡಿ ಮನೆಯನ್ನು ಪಡಿತಾ ಇರೋದಾಗಿ ಹೇಳಿಕೆಯನ್ನು ನೀಡಿರೋದು ಈ ಆಡಿಯೋದಲ್ಲಿ ದಾಖಲಾಗಿದೆ. ನಾಗಠಾಣ ಶಾಸಕ ವಿಠಲ ಕಟಕದೊಂಡ ಅವರ ಪಿಎ ಆಡಿರುವಂತಹ ಮಾತು. ವಿಠಲ ಕಟಕದೊಂಡ ಅವರ ಪಿಎ ವಿಠಲ ಬಗಲಿ ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಫಲಾನುಭವಿಯ ಜೊತೆಗೆ ಸಂಭಾಷಣೆ ನಡೆಸಿರುವಂತಹ ವಿಠಲ ಬಗಲಿ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನಿಂದ ಮನೆ ಸಿಗೋದಿಲ್ಲ, ಅದಕ್ಕೆ ಹಣವನ್ನ ಕೊಟ್ಟಿದ್ದೀನಿ ಅಂತ ಆಡಿರುವಂತಹ ಮಾತುಗಳು ಉಲ್ಲೇಖ ಆಗಿದೆ. ಜೊತೆಗೆ ಫಲಾನುಭವಿಯ ತಂದೆಗೆ ಬಂದು ಭೇಟಿಯಾಗೋದಿಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರೋದು ಕೂಡ ಇದರಲ್ಲಿ ಉಲ್ಲೇಖ ಆಗಿದೆ. ಈ ರೀತಿಯಾಗಿ ವಸತಿ ಇಲಾಖೆಯಲ್ಲಿ ಹಣ ಕೊಟ್ರೆ ಮಾತ್ರ ಹಾಗಾದ್ರೆ ಮನೆಗಳ ಹಂಚಿಕೆ ಆಗ್ತಾ ಇದೆಯಾ? ಅರ್ಹರಿಗೆ ಸಿಗ್ತಾ ಇಲ್ವಾ ಹಾಗಾದ್ರೆ? ಅಥವಾ ಅರ್ಹರಿದ್ರೂ ಕೂಡ ಅವರಿಂದಲೂ ಕೂಡ ವಸೂಲಿಯನ್ನ ಮಾಡಲಾಗ್ತಾ ಇದೆಯಾ? ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳ್ಕೊಳ್ತಾ ಇದೆ, ಪ್ರಶ್ನೆಯಾಗಿ ಕಾಡ್ತಾ ಇದೆ. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದಕ್ಕೆ 2 ದಿನಗಳಲ್ಲಿ ಆಗಿರುವಂತ 2 ಆಡಿಯೋಗಳೇ ಈಗ ಸಾಕ್ಷಿಯನ್ನು ಹೇಳ್ತಾ ಇದೆ. ನಿನ್ನೆ ಬಿಆರ್ ಪಾಟೀಲ್ ಆಡಿರುವಂತ ಮಾತು ವೈರಲ್ ಆಗಿತ್ತು. ಇವತ್ತು ವಿಜಯಪುರದಲ್ಲಿ ಸ್ಫೋಟಕ ಆಡಿಯೋ ಒಂದು ವೈರಲ್ ಆಗಿದೆ. ಹಣವನ್ನು ನೀಡಿ ಮನೆಯನ್ನು ಪಡಿತಾ ಇರೋದಾಗಿ ಹೇಳಿಕೊಂಡಿರೋದು ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ನಾಗಠಾಣ ಶಾಸಕ ವಿಠಲ ಕಟಕದೊಂಡ ಪಿಎ ವಿಠಲ ಬಗಲಿ ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಫಲಾನುಭವಿಯ ಜೊತೆಗೆ ಸಂಭಾಷಣೆ ನಡೆಸಿರುವಂತಹ ಶಾಸಕ ವಿಠಲ ಕಟಕದೊಂಡ ಅವರ ಪಿಎ ವಿಠಲ ಬಗಲಿ ಗ್ರಾಮ ಪಂಚಾಯತ್ನಿಂದ ಮನೆ ಸಿಗೋದಿಲ್ಲ, ಅದಕ್ಕೆ ಹಣವನ್ನ ಕೊಟ್ಟಿದ್ದೀನಿ ಅಂತ ವಿಠಲ ಬಗಲಿ ಆಡಿರುವಂತ ಮಾತು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ವಸತಿ ಇಲಾಖೆಯಲ್ಲಿ ಹಾಗಾದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇರೋದು ನಿಜವಾ? ಹಾಗಾದ್ರೆ ನಿನ್ನೆ ಶಾಸಕ ಬಿಆರ್ ಪಾಟೀಲ್ ಈ ವಿಚಾರವನ್ನ ಕೂಡ ಉಲ್ಲೇಖವನ್ನ ಮಾಡಿದ್ರು. ಆ ಆಡಿಯೋ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಹಾಗಾದ್ರೆ ಶಾಸಕ ವಿಠಲ ಕರಕಡದುಂಡಿ ಅವರ ಪಿಎ ಫಲಾನುಭವಿಯ ಜೊತೆಗೆ ಏನೆಲ್ಲ ಮಾತಾಡಿದ್ದಾರೆ. ಸೊ ಆ ಆಡಿಯೋ ವೈರಲ್ ಆಗಿರುವಂತಹ ಆಡಿಯೋದಲ್ಲಿ ಏನೇನಿದೆ ಬನ್ನಿ ಕೇಳ್ಕೊಂಡು ಬರೋಣ. ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರಷ್ಟೇ ಮನೆಯನ್ನ ಹಂಚಿಕೆ ಮಾಡಲಾಗ್ತಾ ಇದೆಯಾ? ಹಣವನ್ನು ನೀಡಿ ಮನೆಯನ್ನ ಪಡಿತಾ ಇರೋದಾಗಿ ನಾಗಠಾಣ ಶಾಸಕ ವಿಠಲ ಕಟಕದೊಂಡ ಪಿಎ ಆಡಿರುವಂತಹ ಮಾತು, ವಿಠಲ್ ಬಗಲಿ ಆಡಿರುವಂತಹ ಮಾತು ಸಾಕಷ್ಟು ವೈರಲ್ ಆಗ್ತಾ ಇದೆ. ಫಲಾನುಭವಿಯ ಜೊತೆಗೆ ಸಂಭಾಷಣೆಯನ್ನ ನಡೆಸಿರುವಂತಹ ಸಂದರ್ಭದಲ್ಲಿ ಹಣವನ್ನ ನೀಡಿ ಮನೆಯನ್ನ ಪಡಿತಾ ಇರುವಂತಹ ವಿಚಾರ ಇದರಲ್ಲಿ ಉಲ್ಲೇಖ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಷಡಕ್ಷರಿ, ವಸತಿ ಇಲಾಖೆಯಲ್ಲಿ ಈ ರೀತಿಯಾಗಿ ಹಣವನ್ನ ಕೊಟ್ಟರಷ್ಟೇ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಇವತ್ತು 2ನೇ ಆಡಿಯೋ. ಸೊ ಈ ಆಡಿಯೋದಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ, ಜೊತೆಗೆ ಹಣವನ್ನ ಕೊಟ್ಟರೆ ಮಾತ್ರವೇ ವಸತಿ ಇಲಾಖೆಯಿಂದ ಮನೆಗಳು ಹಂಚಿಕೆ ಆಗ್ತಾ ಇದೆಯಾ? ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆಡಿಯೋದಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖ ಆಗ್ತಾ ಇದೆ? ಎಸ್ ಮಧುಕರ್, ಆಳಂದ ಶಾಸಕ ಬಿಆರ್ ಪಾಟೀಲ್ ಆಳಂದ ಅವರು ಮಾತನಾಡಿದಂಥ ಒಂದು ಆಡಿಯೋ ಏನಿದೆ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ರಾಜ್ಯದಲ್ಲಿ ಇದೊಂದು ರಾಜ್ಯ ಸರ್ಕಾರವೇ ನಡುಗುತ್ತೆ ಅನ್ನೋ ರೀತಿಯಲ್ಲಿ ಆಡಿಯೋ ಇತ್ತು. ಯಾಕಂತ ಕೇಳಿದ್ರೆ ವಸತಿ ಮನೆಗಳನ್ನು ಕೊಡೋದಕ್ಕೆ ಹಣ ಪಡೆದುಕೊಳ್ಳಲಾಗ್ತಾ ಇದೆ ಅಂತಕ್ಕಂಥ ಕಂಟೆಂಟ್ ಅದರಲ್ಲಿ ಇತ್ತು. ಆದರೆ ಈಗ ಇನ್ನೊಂದು ಆಡಿಯೋ ಏನಂತಂದರೆ
ಮತ್ತೊಂದು ಸಂಚಲನಕ್ಕೆ ಕಾರಣವಾಗಿರುವಂಥದ್ದು ವಿಜಯಪುರ ಜಿಲ್ಲೆಯ ನಾಗಠಾಣ ಶಾಸಕ ವಿಠ್ಠಲ್ ಕಟಕದೊಂಡವರ PA ಅವರ ಆಪ್ತ ಸಹಾಯಕ ಏನಿದ್ದಾರೆ ವಿಠ್ಠಲ್ ಬಗಲಿ ಅಂತೇಳಿ ಅವರು ಓರ್ವ ಫಲಾನುಭವಿಯ ಜೊತೆಗೆ ಮಾತನಾಡುವ ವೇಳೆ ನಾವು ಹಣವನ್ನು ಕೊಟ್ಟು ಏನಂತಂದರೆ ಮನೆಗಳನ್ನು ತರ್ತಾ ಇದ್ದೀವಿ ಅಂತ ಮಾತನ್ನು ಹೇಳಿರುವಂಥದ್ದು. ಅದರಲ್ಲೂ ಸಹ ಈ ಪಂಚಾಯಿತಿಗಳಿಗೆ ಈ ಮನೆಗಳು ಬರುವಂಥದ್ದು, ಈ ಜನತಾ ಮನೆಗಳು ಬರುವಂಥದ್ದು ಅಷ್ಟರಲ್ಲೇ ಇದೆ. ನಾವೇ ಏನಂತಂದರೆ ಬೆಂಗಳೂರಿಗೆ ಹೋಗಿ ಅಲ್ಲಿ ದುಡ್ಡನ್ನು ಕೊಟ್ಟು ಆ ಮನೆಗಳನ್ನ ತರ್ತಾ ಇದ್ದೀವಿ, ಆ ಮೂಲಕ ಏನಂದರೆ ಮನೆಗಳ ಹಂಚಿಕೆ ಆಗ್ತಾ ಇದೆ ಅಂತ ಮಾತನಾಡಿದ್ದಾರೆ. ಇಲ್ಲಿ ಏನಂತಂದರೆ ಇದು ಶಾಕಿಂಗ್ ವಿಚಾರ. ಯಾಕಂತ ಕೇಳಿದ್ರೆ ಈ ರೀತಿಯಾಗಿ ಹಣ ಕೊಟ್ಟು ಮನೆಗಳನ್ನ ತರಬೇಕಾದಂಥ ಪರಿಸ್ಥಿತಿ ಇದೆಯಾ ವಸತಿ ಇಲಾಖೆಯಲ್ಲಿ? ಹಾಗಿದ್ರೆ ಏನಾಗ್ತಾ ಇದೆ ಅನ್ನತಕ್ಕಂಥ ಮಾತುಗಳಿಗೆ ಕೇಳಲಿಕ್ಕೆ ಸಿಗ್ತಾ ಇರುವಂಥದ್ದು. ಇನ್ನೊಂದು ಕಡೆಗೆ ಶಾಕಿಂಗ್ ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಹಣವನ್ನ ಕೊಟ್ಟು ಇವರು ಮನೆಗಳನ್ನ ತಂದಾಗ ಫಲಾನುಭವಿಗಳ ಹತ್ತಿರ ಇವರು ಹಣ ವಸೂಲಿ ಮಾಡದೇನೆ ಮನೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಏನು ಗ್ಯಾರಂಟಿ ಹಾಗಿದ್ರೆ ಅನ್ನತಕ್ಕಂಥ ವಿಚಾರಗಳು ಇಲ್ಲಿ ಇರುವಂಥದ್ದು. ಹೀಗಾಗಿ ನೋಡ್ತಾರೆ ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟರೆ ಮಾತ್ರ ಏನಂತಂದ್ರೆ ಮನೆಗಳ ಮಂಜೂರಾಗ್ತಾ ಇದ್ದಾವೆ ಅನ್ನೋಂಥದ್ದು. ಅದನ್ನು ಶಾಸಕರನ್ನ ಬಿಟ್ಟು, ಅಂದರೆ ಶಾಸಕರ ಆಪ್ತರು ಈ ರೀತಿಯಾಗಿ, ಮತ್ತೊಂದು ಕಡೆಗೆ ಆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳು ಈ ರೀತಿಯಾಗಿ ಹೋಗಿ ಹಣವನ್ನು ಕೊಟ್ಟು ಮನೆಗಳನ್ನ ಮಂಜೂರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ಮತ್ತೆ ವಾಪಸ್ಸು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಹಣಕ್ಕಾಗಿ ಆ ಮನೆಗಳನ್ನು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಎಲ್ಲ ಅನುಮಾನಗಳು ಈಗ ಗಟ್ಟಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ಏನೋ ಒಂದು ನಡೀತಾ ಇದೆ, ಇದನ್ನು ತಡಿಬೇಕು. ಮತ್ತೊಂದು ಕಡೆಗೆ ಯಾರು ಈ ಹಣಕ್ಕಾಗಿ ಈ ಮಾರಾಟವನ್ನು ಮಾಡ್ಕೊಳ್ತಾ ಇದ್ದಾರೋ ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಮಧುಕರ್. ಓಕೆ, ಥ್ಯಾಂಕ್ ಯು ಷಡಕ್ಷರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.